ಎಲ್ಲರಿಗೂ ನಮಸ್ಕಾರ. ನನ್ನ ನೀ ಬರೆದ ಕಾದಂಬರಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇದು ಒಮ್ಮೆ ಮನ್ನಿಸಲಾರೆಯ ಒಲವೇ ಕಥೆಯ 14ನೆಯ ಭಾಗ. ಸಾರಿ ಅಣ್ಣ, ಅದು ಇವರ ಫ್ರೆಂಡ್ ಯಾರಿಗೋ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ರಂತೆ. ಹಾಗಾಗಿ ರಾತ್ರಿ ಅವರು ಮನೆಗೆ ಬಂದಿದ್ದೇ ಲೇಟ್ ಆಯಿತು. ಅದಕ್ಕೆ ಬರೋದಕ್ಕೆ ಆಗಲಿಲ್ಲ. ಪ್ಲೀಸ್ ಕಣೋ, ಬೇಜಾರು ಮಾಡ್ಕೋಬೇಡ. ಫೋನ್ ಮಾಡಿದ ಶೌರ್ಯನಿಗೆ ಏನೋ ಒಂದು ಹೇಳಿ ಸಂಭಾಳಿಸುವ ಪ್ರಯತ್ನ ಮಾಡಿದಳು ವೇದ್ಯ. ಇವತ್ತಾದರೂ ಬರ್ತೀರಾ? ಮುಖ ಗಂಟಿಕ್ಕಿಕೊಂಡೇ ಕೇಳಿದನು ಶೌರ್ಯ. ನಾಳೆ ನನಗೆ ಇಂಟರ್ನಲ್ಸ್ ಇದೆ ಕಣೋ, ಓದ್ಕೋಬೇಕು. ಮದುವೆ ಗಲಾಟೆಯಲ್ಲಿ ಏನೇನೂ ಓದಿಲ್ಲ. ರೆಕಾರ್ಡ್ಸ್ ಕಂಪ್ಲೀಟ್ ಮಾಡಬೇಕು, ತುಂಬ ಓದಬೇಕು. ನನಗೂ ನಿಮ್ಮನ್ನೆಲ್ಲ ನೋಡಬೇಕು ಅನ್ನಿಸ್ತಿದೆ ಕಣೋ. ಇದೆಲ್ಲ ಮುಗಿಸಿ ಒಟ್ಟಿಗೆ ನಾನು ವೀಕೆಂಡ್ಗೆ ಬರಲಾ? ಪ್ಲೀಸ್, ಬೇಜಾರಾಗಬೇಡವೋ. ನೀನು ಬೇಜಾರು ಮಾಡಿಕೊಂಡ್ರೆ ನನಗೂ ಬೇಜಾರಾಗುತ್ತೆ, ಸಣ್ಣ ದನಿಯಲ್ಲಿ ಹೇಳಿದಳು ವೇದ್ಯ. ಗೊಂಬೆ, ಒಂದು ಹೇಳು, ನೀನು ಹ್ಯಾಪಿಯಾಗಿದೆಯಾ ಅಲ್ವಾ? ಶೌರ್ಯ ಕೇಳಿದನು. ಹ್ಞೂ ಅಣ್ಣ, ತುಂಬ ಖುಷಿಯಾಗಿದ್ದೀನಿ. ಮಾವ ಅಪ್ಪನ ಹಾಗೆ ನೋಡ್ಕೋತಾರೆ, ಅಜ್ಜಿ ತಾತ ಸ್ವಂತ ಮೊಮ್ಮಗಳ ಹಾಗೆ ನೋಡ್ಕೋತಾರೆ. ಆ್ಯಂಡ್ ಗೆಸ್ ವಾಟ್, ನನಗಿಲ್ಲಿ ಒಬ್ಬಳು ಒಳ್ಳೆ ಫ್ರೆಂಡ್ ಕೂಡ ಸಿಕ್ಕಿದ್ದಾಳೆ ಕಣೋ, ಇದಿಶಾ ಅಂತ. ನಾನು ತುಂಬ ಚೆನ್ನಾಗಿದ್ದೀನಿ ಅಣ್ಣ, ವೇದ್ಯ ಹೇಳಿದಳು. ಎಲ್ಲರ ಬಗ್ಗೆ ಹೇಳಿದೆ, ನಿನ್ನ ಗಂಡನ ಬಗ್ಗೆ ಹೇಳಲೇ ಇಲ್ವೇ? ಶೌರ್ಯ ಕೇಳಿದನು ಮತ್ತೊಮ್ಮೆ. ಅವರ ಮಾತನ್ನಂತೂ ಕೇಳಲೇಬೇಡ ಅಣ್ಣ. ಮದುವೆಗೆ ಮುಂಚೆ ಮದುವೆ ಇಷ್ಟ ಇಲ್ಲ ಅಂದ್ರಲ್ಲ, ಅದೆಲ್ಲ ಬರೀ ಸುಳ್ಳು ಕಣೋ. ತುಂಬ ಚೆನ್ನಾಗಿ ನೋಡ್ಕೋತಾರೆ ನನ್ನನ್ನು. ನಾನಂದರೆ ಅವರಿಗೆ ಪಂಚಪ್ರಾಣ. ಒಂದು ಕ್ಷಣನೂ ನನ್ನನ್ನು ಬಿಟ್ಟಿರೋದಿಲ್ಲ ಅಂತಾರೆ. ಕಾಲೇಜ್ಗೂ ಕೂಡ ಅವರೇ ಡ್ರಾಪ್ ಮಾಡ್ತಾರೆ ಕಣೋ. ಕಾಲೇಜಿಂದ ಪಿಕಪ್ ಕೂಡ ಮಾಡ್ತಾರೆ. ಹೀ ಈಸ್ ವೆರಿ ಗುಡ್ ಅಣ್ಣ ಎಂದವಳು ದನಿಯಲ್ಲಿ ಇಲ್ಲದ ನಾಚಿಕೆಯನ್ನು ತಂದುಕೊಂಡಳು. ಏನೋ ಅಮ್ಮ, ನೀನು ಹ್ಯಾಪಿಯಾಗಿದ್ದರೆ ಅಷ್ಟೇ ಸಾಕು ಗೊಂಬೆ. ಅದನ್ನೇ ನಾವು ಎಕ್ಸ್ಪೆಕ್ಟ್ ಮಾಡೋದು. ನೀನು ನಮ್ಮ ಮನೆಗೆ ಬಂದಿಲ್ಲ ಅಂದರೂ ಪರವಾಗಿಲ್ಲ, ಅಲ್ಲಿ ಖುಷಿಯಾಗಿದ್ದರೆ ಸಾಕು ಎಂದನು ಶೌರ್ಯ ಸಮಾಧಾನದಿಂದ. ಅಣ್ಣ, ಕೈಲಾಶ್ ಭಾವ ಬಂದಿದ್ನೇನೋ ಮನೆಗೆ? ಹೇಗಿದ್ದಾನವನು? ಓಕೆ ಅಲ್ವಾ? ನಿನ್ನೆ ತುಂಬ ನಿಷ್ಠೂರವಾಗಿ ಮಾತನಾಡಿಬಿಟ್ಟೆ, ಮಾತು ಬದಲಿಸಿದಳು ವೇದ್ಯ. ಸ್ವಲ್ಪ ದಿನ ಕಣೋ, ಸರಿ ಹೋಗ್ತಾನೆ ಬಿಡು. ನಾನೂ ಮಾತನಾಡಿದೆ ಅವನ ಜೊತೆಗೆ. ಹಿ ವಿಲ್ ಬಿ ಫೈನ್, ಡೋಂಟ್ ವರಿ ಎಂದನು ಶೌರ್ಯ. ತುಂಬ ಬೇಜಾರಲ್ಲಿದ್ನಾ? ವೇದ್ಯ ಕೇಳಿದಳು. ಹ್ಞೂ ಗೊಂಬೆ, ನಿನ್ನನ್ನು ತುಂಬ ಪ್ರೀತಿಸ್ತಿದ್ದ ಅನಿಸುತ್ತೆ. ಅಳೋದೊಂದೇ ಬಾಕಿ. ಹಿ ಮಿಸ್ಡ್ ಯು. ಆದರೆ ಮದುವೆಗೆ ಮುಂಚೆ ಒಂದೇ ಒಂದು ಬಾರಿ ನೀನು ಅವನ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು. ಮನಸ್ಸಿನಲ್ಲಿದ್ದನ್ನು ಹೇಳಿಯೇ ಬಿಟ್ಟ ಶೌರ್ಯ. ಅಣ್ಣ, ಟು ಬಿ ಫ್ರ್ಯಾಂಕ್, ಕೈಲಾಶ್ ಭಾವ ನನ್ನ ಪಾಲಿಗೆ ಇನ್ನೊಬ್ಬ ಶೌರ್ಯ ಅಷ್ಟೇ. ಅವನಲ್ಲಿ ನಿನ್ನನ್ನು ನೋಡಿದ್ದೆ ನಾನು. ಅಷ್ಟು ಬಿಟ್ಟರೆ ಯಾವತ್ತೂ ಅವನನ್ನು ನಾನು ಗಂಡನ ಸ್ಥಾನದಲ್ಲಿ ಊಹೆ ಕೂಡ ಮಾಡಿಕೊಂಡಿಲ್ಲ ಅಣ್ಣ. ಪ್ಲೀಸ್, ನೀನು ಇದ್ರ ಬಗ್ಗೆನೇ ಮಾತಾಡಬೇಡ. ಬೇಸರದಿಂದ ನುಡಿದವಳು. ಯಾರ ಬಗ್ಗೆ ಮಾತನಾಡಿದ್ರೂ ನೋವು ಅನ್ನೋದು ನನ್ನನ್ನೇ ಹುಡುಕೊಂಡು ಬರುತ್ತೆ ಎಂದುಕೊಂಡಳು ಮನಸ್ಸಿನಲ್ಲಿಯೇ. ಅಷ್ಟರಲ್ಲಿ ವೇದ್ಯ, ಹನಿ ಎಂದು ಮೋಕ್ಷ್ ಕೂಗಿದ ಸದ್ದು ಅತ್ತ ಕಡೆ ಶೌರ್ಯನ ಕಿವಿಗೂ ಬಿತ್ತು. ಸರಿ ಗೊಂಬೆ, ಭಾವ ಕರೀತಿದ್ದಾರೆ ಅನಿಸುತ್ತೆ, ನೀನು ಹೋಗು. ನನಗೂ ಕೆಲಸ ಇದೆ. ಮ್ಯಾರೇಜ್ ಕಾಂಟ್ರಾಕ್ಟ್ ಒಂದು ಸಿಕ್ಕಿದೆ, ಸ್ವಲ್ಪ ಬ್ಯುಸಿ ಎಂದನು ಶೌರ್ಯ. ಸರಿ ಅಣ್ಣ, ಬಾಯ್, ಟೇಕ್ ಕೇರ್ ಎಂದು ಫೋನಿಟ್ಟ ವೇದ್ಯ ಗಂಡನ ಕರೆಗೆ ಅತ್ತ ನಡೆದಳು. ವೇದ್ಯ, ಎಲ್ಲಿದ್ದೀಯಾ? ಬೊಬ್ಬೆ ಹೊಡೆಯುತ್ತಿದ್ದವನ ಮುಂದೆ ಬಂದು ನಿಂತಳು ವೇದ್ಯ. ಕಮಾನ್ ಮೈ ಡಿಯರ್ ವೈಫಿ, ಎಲ್ಲಿಗೆ ಹೋಗಿದ್ದೆ ಹನಿ? ನನಗೆ ಕಾಲರ್ ಬಟನ್ ಹಾಕ್ಕೊಳ್ಳೋಕ್ಕೆ ಕಷ್ಟ ಆಗ್ತಿದೆ, ಸೊ ಪ್ಲೀಸ್ ಎನ್ನುತ್ತಾ ತನ್ನೆದೆಯ ಮಟ್ಟಕ್ಕೆ ಇದ್ದವಳ ಎದುರಿಗೆ ಬಾಗಿದನು ಮೋಕ್ಷ್. ಮಿಸ್ಟರ್ ಮೋಕ್ಷ್, ಇದೆಲ್ಲ ನಿಮಗೇನೆ ಓವರ್ ಅನ್ನಿಸ್ತಿಲ್ವಾ? ಕಣ್ಣು ಕಿರಿದಾಗಿಸಿ ಕೇಳಿದಳು ವೇದ್ಯ. ನೋ, ಹೀಗೆಲ್ಲ ಹೇಳಬಾರ್ದು ಹನಿ. ನಾನು ನಿಮಗೆ ತಾಳಿ ಕಟ್ಟಿರೋ ಗಂಡ ಕಣೆ. ಸೊ ಗಂಡನ ಶರ್ಟ್ ಬಟನ್ ಹಾಕೋದು, ಬಟನ್ ಇಲ್ಲ ಅಂದರೆ ಅವನ ಹತ್ರ ನಿಂತ್ಕೊಂಡು ಸೂಜಿ ದಾರ ತಗೊಂಡು ಅವನಿಗೆ ಅಂಟಿಕೊಂಡು ನಿಂತು ಬಟನ್ ಹೊಲಿಯೋದು, ಇದೆಲ್ಲ ಹೆಂಡತಿಯ ಕರ್ತವ್ಯಗಳು. ನಾವೆಲ್ಸ್ ಎಲ್ಲ ಓದಲ್ವಾ ನೀನು?
ಇವೆಲ್ಲ ಆ ನಾವೆಲ್ಸ್ನ ಫ್ಯಾಂಟಸಿಗಳು. ಎಷ್ಟು ಲವ್ ಕಾದಂಬರಿಗಳನ್ನು ಓದಿಲ್ಲ ನಾನು. ಆ್ಯಂಡ್ ನಾವೆಲ್ಸ್ನ ಇಷ್ಟಪಡುವ ನನ್ನ ಲೈಫ್ನಲ್ಲಿ ಇಷ್ಟು ಮಾತ್ರ ಫ್ಯಾಂಟಸಿ ಇಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ ಹನಿ. ದಟ್ ಟೂ ಐ ಆಮ್ ಮ್ಯಾರಿಡ್ ನೌ. ಸೊ ಪ್ಲೀಸ್ ಎನ್ನುತ್ತಾ ಮತ್ತಷ್ಟು ಅವಳತ್ತ ಬಾಗಿದ ಮೋಕ್ಷ್. ಇವತ್ತದು ಯಾವ ಪಿಚಾಚಿ ಮೆಟ್ಕೊಂಡಿದ್ಯೋ ಇವನಿಗೆ, ವಿಚಿತ್ರವಾಗಿ ಆಡ್ತಿದ್ದಾನೆ ಪ್ರಾಣಿ ಎಂದುಕೊಂಡು ಹತ್ತಿರ ಬಾಗಿದವನ ಕಾಲರ್ ಬಟನ್ ಹಾಕಲು ಮುಂದಾದವಳ ನಡು ಬಳಸಿ ತನಗೆ ಒತ್ತಿಕೊಂಡನು ಮೋಕ್ಷ್. ಮೋಕ್ಷ್, ಏನು ಮಾಡ್ತಿದೀಯಾ? ನಡುಗುವ ದನಿಯಲ್ಲಿ ಕೇಳಿದಳು ಅವಳು. ಫ್ಯಾಂಟಸಿ ಎಂದವನೇ ಈಗಷ್ಟೇ ಮಿಂದು ಬಂದಿದ್ದ ಕೂದಲನ್ನು ಜೋರಾಗಿ ಉದರಿ ಅವಳ ಮುಖವನ್ನೆಲ್ಲ ಒದ್ದೆ ಮಾಡಿದನು ಮೋಕ್ಷ್. ಬಟನ್ ಹಾಕಿದ್ದಾಯ್ತು, ಮತ್ತದೇ ನಡುಗುವ ದನಿಯಲ್ಲಿ ಹೇಳಿದಳು ವೇದ್ಯ. ಯು ನೋ ವಾಟ್, ನೋವೆಲ್ಸ್ನಲ್ಲಿ ಈ ಥರದ್ದು ಸೀನ್ ಬಂದಾಗ ಒಂದು ಕಿಸ್ ಇಲ್ಲದೆ ಅದು ಎಂಡ್ ಆಗೋದೇ ಇಲ್ವಂತೆ. ಸೊ ಡೂ ದಟ್ ಫಾರ್ ಮೀ ಎನ್ನುತ್ತಾ ಅವಳ ಮೊಗದತ್ತ ಬಾಗಿದನು ಮೋಕ್ಷ್. ಮೋಕ್ಷ್, ನೋ, ಇದೆಲ್ಲ ನನಗಿಷ್ಟ ಇಲ್ಲ, ಪ್ಲೀಸ್ ಲೆಟ್ ಮೀ ಗೋ ಎಂದವಳ ಎದೆ ಡವಡವ ಎನ್ನುತ್ತಿತ್ತು. ಒಡಲಾಳದಲ್ಲಿ ಎದ್ದ ಭಯಕ್ಕೆ ಮೈಯೆಲ್ಲ ನಡುಗಲಾರಂಭಿಸಿತ್ತು. ನಡುಗುತ್ತಿದ್ದ ಅವಳ ಭುಜಗಳನ್ನು ಬಿಗಿಯಾಗಿ ಹಿಡಿದು ದೂರಕ್ಕೆ ಸರಿಸಿ, ನಿನ್ನ ಫೇಸ್ಗಷ್ಟೆಲ್ಲ ಸೀನಿಲ್ಲ ಬಿಡು, ಹೋಗು, ಹೊಟ್ಟೆ ಹಸಿತಿದೆ ನನಗೆ, ಬ್ರೇಕ್ಫಾಸ್ಟ್ ರೆಡಿ ಮಾಡು ಎಂದು ಅವಳನ್ನು ಬಿಟ್ಟಾಗ ನಿಟ್ಟುಸಿರು ಹೊರದಬ್ಬಿ ದಡಬಡಿಸಿ ಹೊರಗೆ ಓಡಿದಳು ವೇದ್ಯ. ಹೆದರಿಸಿದ್ರೆ ನೀನಾಗಿ ನೀನೇ ಹೋಗ್ತೀಯಾ ಅಂದ್ಕೊಂಡೆ. ಐ ವಾಸ್ ರಾಂಗ್. ನನ್ನ ಮಿಸ್ಬಿಹೇವ್ನಿಂದ, ಖಾರವಾದ ಮಾತುಗಳಿಂದ ನನ್ನನ್ನು ಬಿಟ್ಟು ಹೋಗ್ತೀಯಾ ಅನ್ನೋದು ಇವಾಗಷ್ಟೇ ಗೊತ್ತಾಯಿತು. ಉದ್ದೇಶ ಒಂದೇ, ಆದರೆ ಬದಲಾದದ್ದು ದಾರಿ ಮಾತ್ರ ಎಂದುಕೊಂಡವನ ಮನದಲ್ಲಿರುವುದು ಅವಳಿಗೆ ನೋವು ಮಾಡುವ ಉದ್ದೇಶವಲ್ಲ, ಬದಲಾಗಿ ತನ್ನಿಂದ ಅವಳ ಜೀವನ ಹಾಳಾಗುವುದಕ್ಕೂ ಮುನ್ನ ಅವಳನ್ನು ತನ್ನ ಜೀವನದಿಂದ ದೂರಕ್ಕೆ ಸರಿಸಿಬಿಡುವುದು. ಇಷ್ಟಕ್ಕೂ ಮೋಕ್ಷನ ಮನಸ್ಸಿನಲ್ಲೇನಿದೆ? ಉತ್ತರ ಮುಂದಿನ ಸಂಚಿಕೆಗಳಲ್ಲಿ ಸಿಗ್ತಾ ಹೋಗ್ತದೆ. ಧನ್ಯವಾದಗಳು.